ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಿಮಗೆ ಮಾಡ್ತಾ ಇರುವಂಥದ್ದು ಭಗೀರಥ ಪಾಠ 9 ಭಗೀರಥ. ಭಗೀರಥ ಅಂತಾರೆ ನಿಮಗೆಲ್ಲ ಗೊತ್ತಂಥದ್ದು, ಪುರಾಣ ಕಥೆಗಳಲ್ಲಿ ಬರೋವಂಥದ್ದು. ಸೊ ಗಂಗೆನ ಇವಾಗ ಹರಿತಾ ಇದೆಯಲ್ಲ ಗಂಗೆ, ಆ ಗಂಗೆನ ಭೂಮಿಗೆ, ಶಿವನ ತಲೆಯಲ್ಲಿ ಇರೋವಂಥಳು ಗಂಗೆ, ಅವಳನ್ನು ಭೂಮಿಗೆ ತಂದವನು ಭಗೀರಥ ಅನ್ನೋ ಒಂದು ಪುರಾಣ ಕಥೆ ಇರೋವಂಥದ್ದು. ಸೊ ಫಸ್ಟ್ ನಾವು ಪಾಠ ಪ್ರವೇಶವನ್ನು ಬರೋಣ. ಓದ್ತೀನಿ, ನೋಡ್ಕೊಳ್ಳಿ ಮಕ್ಕಳೇ. ಕಥೆಗಳೆಂದರೆ ಎಲ್ಲರಿಗೂ ಇಷ್ಟ. ನೀನು ಹಲವಾರು ಕಥೆಗಳನ್ನು ಕೇಳಿರಬಹುದು, ಅಂತೆಯೇ ಇತರರಿಗೆ ಹೇಳಿರಬಹುದು. ಕಥೆಗಳು ಓದುಗ ಅಥವಾ ಕೇಳುಗರಿಗೆ ಸಂತೋಷದ ಜೊತೆಗೆ ಅಚ್ಚರಿಯನ್ನು ಉಂಟು ಮಾಡುತ್ತವೆ. ಈ ಕಥೆಯನ್ನು ಗಮನಿಸು, ಇದನ್ನು ನಿನ್ನ ಗೆಳೆಯರಿಗೂ ಹೇಳು. ಮಕ್ಕಳೇ, ನೀವು ಹಲವಾರು ಕಥೆಗಳನ್ನು ಹೇಳಿರ್ತೀರ. ಕಥೆಗಳಂದರೆ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ. ಹಲವಾರು ಕಥೆಗಳನ್ನು ಹಲವರಿಂದ ಕೇಳಿರ್ತೀರ. ಅಜ್ಜಿಯಿಂದ, ಅಪ್ಪನಿಂದ, ಅಮ್ಮನಿಂದ, ಟೀಚರ್ಸಿಂದ ಕೇಳಿರ್ತೀರ. ಮತ್ತು ಇನ್ನೊಂದಷ್ಟು ಕಥೆಗಳನ್ನು ನೀವು ಕೂಡ ಹೇಳಿರ್ಬೋದು. ನೀವು ಕೇಳಿರೋ ಕಥೆಗಳನ್ನು ಇನ್ನೊಬ್ಬರಿಗೆ ಹೇಳುವಂಥದ್ದು. ಕಥೆಗಳು ಏನು ಮಾಡುತ್ತೆ ಅಂತಂದರೆ ಓದೋವಂಥವ್ರಿಗೆ ಮತ್ತು ಕೇಳೋವಂಥವ್ರಿಗೆ ಸಂತೋಷವನ್ನು ಕೊಡೋದು. ಕೆಲವೊಂದು ಸಲ ನಮ್ಗೆ ಅಚ್ಚರಿ ಕೂಡ ಆಗುತ್ತೆ. ಈ ಕಥೆಯಲ್ಲಿ ಈ ಥರನೂ ಇದೆಯಾ, ಈ ಥರನೂ ಇದ್ರಾ ಮನುಷ್ಯರು ಅನ್ನೋ ಒಂದು ರೀತಿ ಉಂಟಾಗುವಂಥದ್ದು. ಅದೇ ರೀತಿ ಇಲ್ಲಿ ಕೆಳಗಡೆ ಕೊಟ್ಟಿರೋ ಕಥೆಯನ್ನು ಗಮನಿಸು ಮತ್ತು ನಿನ್ನ ಗೆಳೆಯರಿಗೂ ಹೇಳು ಈ ಕಥೆಯನ್ನು ಓದಿದ ಮೇಲೆ ಅಂತ ಇಲ್ಲಿ ಪಾಠ ಪ್ರವೇಶದಲ್ಲಿ ಹೇಳ್ತಾ ಇರೋವಂಥದ್ದು. ಮಕ್ಕಳೇ, ಪಾಠಕ್ಕೆ ಬರೋಣ. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ಅವನ 60,000 ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ಸೊ ಪುರಾಣ ಕಾಲದಲ್ಲಿ ಭಗೀರಥ ಎಂಬ ಒಬ್ಬ ದೊರೆ ಇದ್ದ. ಅವನ 60,000 ಜನ ತಾತಂದಿರು, ಅಂದರೆ ಅವನ ಅಪ್ಪ, ಅವನ ತಾತ, ಅವನ ಮುತ್ತಾತ 60,000 ಜನ ತಾತಂದಿರು. ಕಪಿಲ ಮುನಿ ಅಂದರೆ ಒಬ್ಬ ಮುನಿ ಇದ್ದ, ಋಷಿ. ಆ ಮುನಿಯ ಕೋಪಕ್ಕೆ ಸಿಕ್ಕಿ ಏನಾಗಿದ್ದು ಎಲ್ಲ ಸುಟ್ಟು ಭಸ್ಮವಾಗಿದ್ರು ಅಂದರೆ ಸತ್ತೋಗಿ. ಇವಾಗ ನಾವೇನಾದರೂ ಕಡ್ಡಿ ಅಥವಾ ಏನಾದರೂ ಬೆಂಕಿಗೆ ಹಾಕಿದ್ರೆ ಬೂದಿ ಆಗುತ್ತಲ್ಲ, ಆ ರೀತಿ ಇವರು ಕೂಡ ಭಸ್ಮವಾಗಿದ್ದನು. ಅವರಿಗೆ ಸ್ವರ್ಗ ಲಭಿಸಬೇಕೆಂದು. ಈಗ ಸತ್ತವ್ರು ನಿಮ್ಗೆ ಗೊತ್ತವ್ರಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ನಾವು ಏನೇನೋ ಕಾರ್ಯಗಳನ್ನೆಲ್ಲ ಮಾಡ್ತೀವಲ್ವ. ಸೊ ಅವ್ರು ಸ್ವರ್ಗಕ್ಕೆ ಹೋಗಿಲ್ಲ ಅಂದರೆ ಇಲ್ಲೇ ಅಲ್ದಾಡ್ತಾರೆ ಅನ್ನೋವಂಥದ್ದು, ಇವೆಲ್ಲ ಇರೋವಂಥದ್ದು ನಮ್ಮ ಪುರಾಣಗಳಿರ್ಬೋದು, ನಮ್ಮ ನಂಬಿಕೆಗಳಲ್ಲಿ ಇರೋವಂಥದ್ದು. ಅದೇ ರೀತಿ ಏನು ಮಾಡಿದೆ, ಇವ್ರಿಗನ್ನೆಲ್ಲ ಸ್ವರ್ಗಕ್ಕೆ ಸೇರಿಸ್ಬೇಕಲ್ಲ ಅಂತ ಭಗೀರಥ ಚಿಂತೆಯನ್ನು ಮಾಡ್ತಾಯಿದ್ದ. ಅದಕ್ಕೆ ಅವನೇನು ಮಾಡ್ದ ಅಂತಂದರೆ ದೇವಲೋಕದಲ್ಲಿದ್ದಂಥ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ಹಲವಾರು ಋಷಿಮುನಿಗಳು ನಿಮ್ಮ ತಾತನಿಗೆ ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂದರೆ ದೇವಲೋಕದಲ್ಲಿ ಶಿವನ ತಲೆ ಮೇಲೆ ಇದ್ದಾಳಲ್ಲಪ್ಪ ಗಂಗೆ, ಅವಳನ್ನು ಭೂಮಿಗೆ ತಂದು ಹರಿಸ್ಬೇಕು, ಆಗ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಋಷಿಗಳು ಹೇಳ್ದಂಥದ್ದು. ಸೊ ಅದಕ್ಕೇನು ಮಾಡ್ದ ಭಗೀರಥ, ಇಲ್ಲಿ ನೋಡಿ, ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು. ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ. ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ. ಬಾಯಾರಿಕೆ, ಹಸಿವು, ನಿದ್ರೆಯನ್ನು ಮರೆತ. ಬಿಸಿಲು, ಮಳೆ, ಬಿರುಗಾಳಿಯನ್ನು ಸಹಿಸಿಕೊಂಡ. ಏನು ಮಾಡ್ದ, ದೇವಲೋಕದಲ್ಲಿದ್ದಂಥ ಗಂಗೆನ ಭೂಮಿಗೆ ತರಬೇಕು. ಆದರೆ ಅವಳನ್ನ ತರುವಂಥದ್ದು ತುಂಬ ಕಷ್ಟದ ಕೆಲಸ, ಯಾಕಂದರೆ ಗಂಗೆ ತುಂಬ ರಭಸವಾಗಿ ಹರಿಯುವಂಥದ್ದು. ಆದರೆ ಭಗೀರಥ ಏನು ಮಾಡ್ದ, ತನ್ನ ನಿರ್ಧಾರದಿಂದ ಹಿಂದೆ ಸರಿಲ್ಲ. ಏನಾದರೂ ಆಗಲಿ ನನ್ನ ತಾತಂದಿರಿಗೆ ಸ್ವರ್ಗವನ್ನು ಪ್ರಾಪ್ತಿ ಮಾಡಲೇಬೇಕು, ಎಷ್ಟೇ ಕಷ್ಟ ಆದರೂ ಅಂತ ಏನು ಮಾಡ್ದ, ಗಂಗೆಗೋಸ್ಕರ
ತಪಸ್ಸಿಗೆ ಕುಳಿತ. ನಿಮಗೆ ಗೊತ್ತು, ನಮ್ಮಲ್ಲಿ ಪುರಾಣ ಕಥೆಗಳನ್ನು ಕೇಳಿರೋವಂಥದ್ದು. ತಪಸ್ಸನ್ನು ಮಾಡಿ ಹಲವಾರು ದೇವರ ವರಗಳನ್ನು ಪಡಿತಾ ಇದ್ದಾನೆ. ಅದೇ ರೀತಿ ಈತ ಬಾಯಾರಿಕೆ, ಹಸಿವು, ನಿದ್ರೆಯನ್ನು ಕೂಡ ಮರೆತ. ಬಿಸಿಲು ಬಿರುಗಾಳಿ ಎಂದಿರೋ ತಪಸ್ಸನ್ನು ಮಾಡ್ತಾ ಇದ್ದ. ಹೀಗೆ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಸೊ ಅದಕ್ಕೇನು ಮಾಡಿದ್ಲು, ಅನೇಕ ವರ್ಷಗಳ ಕಾಲ, ಸುಮಾರು ಒಂದು 10-20 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ಮೇಲೆ ಗಂಗೆ ಇವನಿಗೆ ಮೆಚ್ಕೊಂಡ್ಳು. ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ, ನಿನ್ನ ಇಚ್ಛೆ ಅಂತ ನಾನು ಭೂಮಿಗೆ ಬರ್ತೀನಿ, ಆದರೆ ನಾನು ಜೋರಾಗಿ ಅರಿಯೋದಿದ್ದ ನನ್ನ ರಭಸವನ್ನು ತಡೆಯುವಂಥವ್ರು ಯಾರು ಅಂದ. ಆಗ ಭಗೀರಥ, ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ. ಚಿಂತಾಕ್ರಾಂತನಾದ ಅಂದರೆ ಚಿಂತೆಗೆ ಒಳಗಾದಂಥದ್ದು, ಏನಪ್ಪ ಮಾಡೋದು ಇವಾಗ ಅಂತ. ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಏನಾದರೂ ಚಿಂತೆ ಒಳಗಾಗಿ ಮತ್ತೆ ತಪಸ್ಸಿಗೆ ಕುಳಿತ. ಆಗ ಯಾರು ಪ್ರತ್ಯಕ್ಷ ಆದರೂ? ಬ್ರಹ್ಮದೇವ ಪ್ರತ್ಯಕ್ಷನಾದ. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ. ಭಗೀರಥ ಏನು ಮಾಡ್ದ? ಬ್ರಹ್ಮದೇವನನ್ನು ತಪಸ್ಸನ್ನು ಮಾಡ್ದ. ಬ್ರಹ್ಮದೇವ ಅವನ ಪ್ರಾರ್ಥನೆಗೆ ಮೆಚ್ಚಿ ಏನು ಮಾಡ್ದ? ನೀನು ನನ್ನ ಕೈಯಿಂದ ಇದು ಸಾಧ್ಯ ಇಲ್ಲಪ್ಪ, ನೀನು ಶಿವನನ್ನು ಕುರಿತು ತಪಸ್ಸನ್ನು ಮಾಡು ಅಂದ. ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸ್ತಾ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. ಧುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು. ಸೊ ಇವನೇನು ಮಾಡ್ದ? ಶಿವನ ತಪಸ್ಸನ್ನು ಮಾಡ್ದ. ಶಿವ ಕೂಡ ಇವನ ಕಠಿಣ ತಪಸ್ಸಿಗೆ ಪ್ರತ್ಯಕ್ಷನಾದಂಥದ್ದು. ಇವನ ಧೈರ್ಯ, ಭಕ್ತಿ ಅಂದರೆ ಒಂದು ಸಿಗಲಿಲ್ಲ ಅಂತ ಅವನು ಏನು ಇದು ಮಾಡಲಿಲ್ಲ, ಮತ್ತೆ ಪ್ರಯತ್ನವನ್ನು ಪಟ್ಟಂಥದ್ದು. ಅವನಲ್ಲಿದ್ದಂಥ ದೃಢ ಸಂಕಲ್ಪ ಏನಂತಂದರೆ ತನ್ನ ತಾತನಿಗೆ ಸ್ವರ್ಗವನ್ನು ಪ್ರಾಪ್ತಿ ಮಾಡಬೇಕು ಅಂತ. ಅದಕ್ಕೆ ಹೇಳ್ದ, ಆ ಧುಮ್ಮಿಕ್ಕುವ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸ್ತೀನಿ, ನನ್ನ ಶಿರದಿಂದ ಭೂಮಿಗೆ ಇಳಿದು ಬರ್ತಾಳೆ, ನಿನ್ನನ್ನು ಹಿಂಬಾಲಿಸ್ತಾಳೆ ಗಂಗೆ, ನಾನು ನಿಧಾನವಾಗಿ ನನ್ನ ಶಿರದಿಂದ ಬಿಡ್ತೀನಿ. ಈಗ ಗೊತ್ತಾಯ್ತಾ ಮಕ್ಕಳೇ, ಗಂಗೆ ಶಿವನ ಶಿರವನ್ನು ಹೇಗೆ ಸೇರಿದ್ಲು ಅಂತ. ಗಂಗೆ ಹೇಗೆ ಶಿವನ ತಲೆಯಲ್ಲಿ ಇದ್ದಾಳೆ ಅಂತ. ಅಂತೆಯೇ ಬೋರ್ಗರೆಯುತ್ತ ಧುಮ್ಮಿಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿದು ಬಿಟ್ಟನು. ಅದರಂತೆ ಏನು ಮಾಡ್ತಾಯಿದ್ದ? ಬೋರ್ಗರಿತ ಅಂದರೆ ಜೋರಾಗಿ, ನೀವು ಜಲಪಾತ ಎಲ್ಲ ನೋಡಿದ್ದೀರಲ್ವ, ಎಷ್ಟು ಜೋರಾಗಿ ಬರ್ತದೆ. ಅದೇ ರೀತಿ ಧುಮ್ಮಿಕ್ಕದಂಥ ಗಂಗೆನೇ ಮಾಡ್ದ ಶಿವ ತನ್ನ ಜಟೆಯಲ್ಲಿ, ಅಂದರೆ ತನ್ನ ಜಡೆಯಲ್ಲಿ ಹಿಡಿದು ಭೂಮಿಗೆ ಹರಿಯೋದಕ್ಕೆ ಬಿಟ್ಟ. ಗಂಗೆ ರಭಸದಿಂದ ಹರಿಯುವಾಗ ಜುಹ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟಿಗೆ ಕುಡಿದು ಬಿಟ್ಟನು. ಗಂಗೆ ರಭಸವಾಗಿ ಹರ್ಕೊಂಡು ಬರ್ತಾ ಇದ್ಲಲ್ವ ಶಿವನ ಜಟೆಯಿಂದ. ಬರ್ತಾ ಇದ್ದಾಗ ಏನಾಯಿತು? ಜುಹ್ನು ಮಹರ್ಷಿಯ ಆಶ್ರಮ ಸಿಕ್ತು. ಅದು ಸಿಕ್ತಾಗ ಏನಾಯಿತು? ಅದು ಕೊಚ್ಕೊಂಡೋಯ್ತು. ಇದರಿಂದ ಕೋಪಗೊಂಡ ಮಹರ್ಷಿ ಏನು ಮಾಡ್ದ? ಗಂಗೆಯನ್ನು ಒಂದೇ ಗುಟಿಗೆ ಕುಡಿದ್ಬಿಟ್ಟ. ಒಂದು ತೊಟ್ಟು ಬಿಡಲಿಲ್ಲ, ಎಲ್ಲವನ್ನ ಬರ್ತಾ ಇದ್ದ ಗಂಗೆನ ಹಾಗೆ ಕುಡಿದ್ಬಿಟ್ಟ. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಆದರೂ ಭಗೀರಥ ಎದೆಗುಂದದೆ ಜುಹ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು. ಇಷ್ಟೆಲ್ಲ ಪ್ರಯತ್ನ ಮಾಡೋದೇನಾಯಿತು? ಗಂಗೆ ಸಿಗಲಿಲ್ಲ. ಯಾರು ಕುಡ್ಕೊಂಬಿಟ್ರು? ಮಹರ್ಷಿ ಕುಡ್ಕೊಂಬಿಟ್ಟ. ಯಾವ ಮಹರ್ಷಿ? ಜುಹ್ನು ಮಹರ್ಷಿ. ಆದರೂ ಭಗೀರಥ ಏನು ಮಾಡ್ದ? ಅದರಿಂದ ಎದೆಗುಂದಲೇ ಇಲ್ಲ, ಅಂದರೆ ಹಿಂದೆ ಸರಿಲೇ ಇಲ್ಲ. ಜುಹ್ನು ಮಹರ್ಷಿಯನ್ನು ಏನು ಮಾಡ್ದ? ಪ್ರಾರ್ಥನೆಯನ್ನು ಮಾಡಿ, ಸ್ವಾಮಿ ತಪ್ಪಾಯಿತು, ನಿಮ್ಮ ಆಶ್ರಮಕ್ಕೆ ಹಚ್ಕೊಂಡು ಅದಕ್ಕೇನು ಪರಿಹಾರ ಬೇಕೋ ನಾನು ಮಾಡಿಕೊಡ್ತೀನಿ, ಆದರೆ ಗಂಗೆನ ಬಿಡಿ, ನಾನು ಈ ಕಾರ್ಯಕ್ಕೋಸ್ಕರ ಇಷ್ಟು ವರ್ಷಗಳ ತಪಸ್ಸನ್ನು ಗೈದಂಥದ್ದು. ಇದರಿಂದ ಮೆಚ್ಚಿದಂಥ ಜುಹ್ನು ಮಹರ್ಷಿ ತನ್ನ ಪಿತೃಗಳ ಭಗೀರಥ ಮಾಡುತ್ತಿರೋ ಪ್ರಯತ್ನವನ್ನು ಮೆಚ್ಚಿ ಏನು ಮಾಡ್ದ? ಗಂಗೆಯನ್ನು ಕಿವಿಯಿಂದ ಹರಿಯೋಕ್ಕೆ ಬಿಟ್ಟಂಥದ್ದು. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಭಗೀರಥನ ಪ್ರಾರ್ಥನೆಯನ್ನು
ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಅವರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಅಂತೂ ಭಗೀರಥ ಏನು ಮಾಡ್ದ, ಗಂಗೆಯನ್ನು ಭೂಮಿಗೆ ತಂದೋದಕ್ಕೆ ಸಾಹಸ ಮಾಡೋದಕ್ಕೆ ಏನಾಯಿತು, ಫಲ ದೊರೀತು. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದಂಥ ಗಂಗೆ ಹರಿದು ಎಲ್ಲಿಗೆ ಬದಲು ಅವರ ತಾತಂದಿರ ಬೂದಿಯನ್ನು ತೊಯ್ಲು. ಅಂದರೆ ಆ ತಾತಂದಿರೆಲ್ಲ ಬೂದಿ ಮಾಡಿದಲ್ಲ, ಆ ಭೂಮಿಗೆ ಗಂಗೆ ಹರಿದು ಬಂದು ಅವಾಗ ಅವರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯವನ್ನು ಸಾಧಿಸಿದ. ಎಷ್ಟೇ ಅಡ್ಡಿ ಆತಂಕಗಳು ಏನೇ ಬಂದರೂ ಕೂಡ ಅದರಿಂದ ಅವನು ಹಿಂದೆ ಸರಿಲಿಲ್ಲ, ತನ್ನ ಕಾರ್ಯವನ್ನು ಅವನು ಅಂದ್ಕೊಂಡಿದ್ದಂಥ ಕೆಲಸವನ್ನು ಮಾಡಿ. ಅದಕ್ಕೆ ಹೇಳೋದು ಮಕ್ಕಳೇ, ನಾವು ಮಾಡ್ತಾ ಇದ್ದಾಗ ಏನಾದ್ರು ಕೆಲಸ ಮಾಡ್ದಾಗ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಕೂಡ ನಾವು ಅದನ್ನು ಹಿಂದಕ್ಕೆ ಸರಿಸಿ ಮುನ್ನಡೆದರೆ ನಮ್ಮ ಕಾರ್ಯಗಳು ಖಂಡಿತ ಸಾಧ್ಯ ಆಗೋ, ಅಂದರೆ ಯಾವತ್ತೂ ಹಿಂದೆ ಸರಿಬಾರ್ದು ಅಂತ ಹೇಳೋ ಅಂಥದ್ದು. ಈ ಭಗೀರಥನ ಪಾಠದಿಂದ ನಮಗೇನು ತಿಳಿದು ಬರೋದು ಅಂದರೆ, ಪ್ರಯತ್ನವನ್ನು ಪಟ್ಟಾಗ ಎಷ್ಟೋ ಅಡ್ಡಿ ಆತಂಕಗಳು ಬರ್ಬೋದು, ಆದರೆ ಅವನ್ನೆಲ್ಲ ಮೀರಿ ನಡೆದಾಗ ಏನಾಗುತ್ತೆ, ನಮಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋವಂಥದ್ದು. ಇಲ್ಲೊಂದಷ್ಟು ಪದಗಳ ಅರ್ಥ ಇದೆ, ಹಾಗೆ ಓದ್ತೀನಿ ನೋಡಿ ಮಕ್ಕಳೇ. ಕೋಪ, ಸಿಟ್ಟು, ಮೆಚ್ಚು, ಇಷ್ಟಪಡು, ಇಚ್ಛೆ, ಅಪೇಕ್ಷೆ, ಬಯಕೆ. ಅಂದರೆ ನಾವು ಆಸೆ ಪಡುವಂಥದ್ದು. ಚಿಂತಾಕ್ರಾಂತ, ಯೋಚನೆಗೆ ಒಳಗಾಗೋದು. ಧುಮುಕು, ಕೆಳಗೆ ಹಾರು, ಜಿಗಿ ಅಂತ. ಪ್ರತ್ಯಕ್ಷ, ಕಾಣಿಸಿಕೋ. ತೊಯ್ಯ, ನೆನೆ ಅಂದರೆ ನೆನೆಸೋ ಅಂಥದ್ದು. ಒದ್ದೆ ಆಗು, ಎದೆಗುಂದು, ಧೈರ್ಯ ಗೆಡೋ ಅಂಥದ್ದು. ಸೊ ಇವು ಪದಗಳ ಅರ್ಥ. ನೀವು ನಾನು ಹೇಳಿದ್ದನ್ನು ನೋಡಿಕೊಂಡು ಮತ್ತು ಪಾಠವನ್ನು ಒಂದ್ಸಲ ನೀಟಾಗಿ ಓದ್ಕೊಳ್ಳಿ ಮಕ್ಕಳೇ. ಓದಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಕತೆ ಕೂಡ ಅರ್ಥ ಆಗುತ್ತೆ ಮತ್ತು ನಿಮಗೆ ಓದೋದು ಕೂಡ ನೀಟಾಗಿ ಬರೋ ಅಂಥದ್ದು. ಸೊ ಇಷ್ಟು ಭಗೀರಥ ಗಂಗೆಯನ್ನು ಭೂಮಿಗೆ ತಂದಂಥ ಕತೆ. ಇವಾಗ ಗೊತ್ತಾಯ್ತಾ ಗಂಗೆ ಹೇಗೆ ಭೂಮಿಗೆ, ದೇವಲೋಕದಲ್ಲಿದ್ದಂಥ ಗಂಗೆ ಭೂಮಿಗೆ ಬಂದಂಥದ್ದು ಅಂತ. ಅದಕ್ಕೆ ಗಂಗೆ ರಭಸವಾಗಿ ಹರಿಯೋ ಅಂಥದ್ದು. ಆಕೆ ಹರಿತಾ ಇದ್ದಂಥವಳನ್ನ ಶಿವ ತಡೆದು ಶಿವನ ತಲೆ ಮೇಲೆ ಗಂಗೆ ಬಂದಂದು. ನಿಮ್ಗೆ ಗೊತ್ತು, ಶಿವನ ಫೋಟೋದಲ್ಲಿ ಗಂಗೆ ಇದ್ದೇ ಇರ್ತಾಳೆ. ಹೇಗೆ ಬಂದಳು ಗಂಗೆ ಅಂದರೆ, ಭಗೀರಥ ಅವಳನ್ನು ಕರ್ಕೊಂಡ್ಬಂದಿದ್ದಂಥದ್ದು. ಶಿವ ಅವಳ ರಭಸವನ್ನು ತಡೆದು ಭೂಮಿಗೆ ಕಳಿಸ್ದಂಥದ್ದು. ಗೊತ್ತಾಯ್ತಲ್ಲ ಮಕ್ಕಳಿಗೆ. ಅದಕ್ಕೇನಂತ ಭಗೀರಥ ಪ್ರಯತ್ನವನ್ನು ಮಾಡಿ. ನಾವು ಯಾವುದೇ ಕಾರ್ಯವನ್ನು ಮಾಡ್ತಾಯಿದ್ದಾಗ ಎಷ್ಟೇ ಅಡ್ಡಿ, ನೀವು ಓದ್ತಾ ಇರ್ತೀರ, ಏನೋ ಅಡ್ಡಿ ಅಂದರೆ ಅಲ್ಲಿಗೆ ಬುಕ್ಕನ್ನು ಮುಚ್ಚಿಡ್ಬಾರ್ದು, ಮತ್ತೆ ಪ್ರಯತ್ನವನ್ನು ಪಡು. ನನಗೆ ಓದೋಕ್ಕೆ ಬರಲ್ಲ ಅಂದ್ಕೊಂಡ್ರೆ ಖಂಡಿತ ಬರೋದಿಲ್ಲ. ಖಂಡಿತ ನೀವು ಕಷ್ಟಪಟ್ಟರೆ ಖಂಡಿತ ಒಳ್ಳೆಯ ಅಂಕಗಳನ್ನು ಪಡೆಯೋದು, ಒಳ್ಳೆಯ ವಿದ್ಯಾರ್ಥಿಗಳಾಗೋದಕ್ಕೂ ಸಾಧ್ಯ ಆಗುವುದು. ಓಕೆ ಮಕ್ಕಳಿಗೆ, ಇಲ್ಲಿ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ಅವನ 60,000 ಜನರ ತಾತಂದಿರು ಕಪಿಲ ಮುನಿಗಳ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು. ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ. ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆ. ತಪಸ್ಸಿಗೆ ಕುಳಿತ. ಓಂ ಗಂಗಾದೇವಿಯೇ ನಮಃ. ಓಂ ಗಂಗಾದೇವಿಯೇ ನಮಃ. ಬಾಯಾರಿಕೆ, ಹಸಿವು, ನಿದ್ರೆಯನ್ನು ಮರೆತ, ಬಿಸಿಲು, ಮಳೆ, ಬಿರುಗಾಳಿಯನ್ನು ಸಹಿಸಿಕೊಂಡ. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ, ನಿನ್ನ ಇಚ್ಛೆ
ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಆದರೆ ನನ್ನ ರಭಸವನ್ನು ತಿಳಿದುಕೊಳ್ಳುವವರು ಯಾರು ಎಂದಳು. ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ. ಓಂ ಶ್ರೀ ಗುರು ಬ್ರಹ್ಮದೇವಾಯ ನಮಃ. ಓಂ ಶ್ರೀ ಗುರು ಬ್ರಹ್ಮದೇವಾಯ ನಮಃ. ಓಂ ಶ್ರೀ ಗುರು ಬ್ರಹ್ಮದೇವಾಯ ನಮಃ. ಆಗ ಅವನಿಗೆ ಬ್ರಹ್ಮದೇವರು ಪ್ರತ್ಯಕ್ಷನಾದ. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ. ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. ಧುಮ್ಮಿಕ್ಕುವ ಗಂಗೆಯನ್ನು ತಡೆಯುವುದು ನಾನು ಶಿರದಲ್ಲಿ ಹರಿಸುತ್ತೇನೆ. ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು. ಅಂತೆಯೇ ಭೋರ್ಗೈಯುತ್ತಿದ್ದ ಧುಮುಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯುಬಿಟ್ಟ. ಗಂಗೆ ರಭಸದಿಂದ ಹರಿಯುವಾಗ ಜುನ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟುಕಿಗೆ ಕುಡಿದು ಬಿಟ್ಟನು. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಆದರೂ ಭಗೀರಥ ಎದೆಗುಂದದೆ ಜನ್ಹು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿದು ಬಿಟ್ಟ. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಅವರಿಗೆ ಸ್ವರ್ಗ ಲಭಿಸಿತು.